ಸುಖಿ ಭವ. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ಫ್ಲಿಕ್ ಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ವಾರ ಕನ್ನಡದಲ್ಲಿ 10 ಚಿತ್ರಗಳು ತೆರೆ ಕಾಣ್ತಾ ಇವೆ. ಅವು ಯಾವ್ಯಾವು ಅಂತ ನೋಡೋಣ ಬನ್ನಿ. ರಕ್ಕಸ ಪುರದೋಳ್ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನ ರವಿ ವರ್ಮಾ ಅವರು ಹೊತ್ಕೊಂಡಿದ್ದಾರೆ. ಈ ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನ ರವಿ ಸಾರಂಗ್ ಅವರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ರಾಜ್ ಬಿ ಶೆಟ್ಟಿ ಅವರು ಮತ್ತು ಸ್ವಾತಿಷ್ಠಾ ಕೃಷ್ಣ ಅವರು ಕಾಣಿಸ್ಕೋತಾ ಇದ್ದಾರೆ. ಇದಕ್ಕೆ ಸಂಗೀತವನ್ನು ಅರ್ಜುನ್ ಜನ್ಯ ಅವರು ನೀಡಿದ್ದಾರೆ. ಕರಿಕಾಡ ಎಂಬ ಚಿತ್ರ ತೆರೆ ಕಾಣ್ತಾ ಇದೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಡ ನಟರಾಜ್ ಅವರು ಕಾಣಿಸ್ಕೊತಾ ಇದ್ದಾರೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಗಿಲ್ಲಿ ವೆಂಕಟೇಶ್ ಅವರು ಹೊತ್ಕೊಂಡಿದ್ದಾರೆ ಮತ್ತು ನಿರ್ಮಾಣದ ಜವಾಬ್ದಾರಿಯನ್ನು ದೀಪ್ತಿ ದಾಮೋದರ್ ಹೊತ್ಕೊಂಡಿದ್ದಾರೆ ಮತ್ತು ಇದರಲ್ಲಿ ಬಹುತೇಕ ಎಲ್ಲ ಹೊಸ ಕಲಾವಿದರೇ ಕಾಣಿಸ್ಕೊತಾರೆ. ಗಾರ್ಗ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಅರುಣ್ ರಾಮ್ ಪ್ರಸಾದ್ ಅವರು ಮತ್ತು ಸಾಯಿ ಕುಮಾರ್ ಅವರು ಕಾಣಿಸ್ಕೊತಾ ಇದ್ದಾರೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಅಶ್ವಿನಿ ರಾಮ್ ಪ್ರಸಾದ್ ಅವರು ಹೊತ್ಕೊಂಡಿದ್ದಾರೆ ಮತ್ತು ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಶಶಿಧರ್ ಅವರು ಹೊತ್ಕೊಂಡಿದ್ದಾರೆ. ಜೊತೆಗೆ ಬಹುತೇಕ ಹೊಸ ಕಲಾವಿದರು ಮತ್ತು ತೆಲುಗು ಮತ್ತು ಕನ್ನಡದ ಚಿರಪರಿಚಿತ ಕಲಾವಿದರು ಕಾಣಿಸ್ಕೊತಾ ಇದ್ದಾರೆ. ಸರ್ಕಾರಿ ಶಾಲೆ H8 ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ತೇಜಸ್ವಿನಿ ಅವರು ಹೊತ್ಕೊಂಡಿದ್ದಾರೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಗುಣ ಅವರು ಹೊತ್ಕೊಂಡಿದ್ದಾರೆ ಮತ್ತು ತಾರಾಗಣದಲ್ಲಿ ರಾಘವೇಂದ್ರ ರಾಜ್ಕುಮಾರ್, ಗಿಲ್ಲಿ ನಟ ಹಾಗೂ ಗುಣ ಅವರು ಕಾಣಿಸ್ಕೊತಾ ಇದ್ದಾರೆ. ಬಯಕೆಗಳು ಬೇರೂರಿದಾಗ ಎಂಬ ಕಾದಂಬರಿ ಆಧಾರಿತ ಚಿತ್ರ ಒಂದು ತೆರೆ ಕಾಣ್ತಾ ಇದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಸುದರ್ಶನ್ ಅವರು ಹೊತ್ಕೊಂಡಿದ್ದಾರೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಜ್ಯೋತಿ ಲಕ್ಷ್ಮಿ ಅವರು ಹೊತ್ಕೊಂಡಿದ್ದಾರೆ ಮತ್ತು ತಾರಾಗಣದಲ್ಲಿ ಬಹುತೇಕ ಎಲ್ಲ ಹೊಸಬರೇ ಕಾಣಿಸ್ಕೊತಾ ಇದ್ದಾರೆ. JC ದ ಯೂನಿವರ್ಸಿಟಿ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಡಾಲಿ ಧನಂಜಯ ಅವರು ಹೊತ್ಕೊಂಡಿದ್ದಾರೆ ಮತ್ತು ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಚೇತನ್ ಅವರು ಹೊತ್ಕೊಂಡಿದ್ದಾರೆ ಮತ್ತು ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇರೋರು ಸೂರ್ಯ ಪ್ರಖ್ಯಾತ್ ಹಾಗೂ ಥ್ರಿಲ್ಲರ್ ಮಂಜು ಅವರು. ನೆನಪುಗಳ ಮಾತು ಮಧುರ ಎಂಬ ಚಿತ್ರ ನಾಳೆ ತೆರೆ ಕಾಣ್ತಾ ಇದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಸೆವೆನ್ ರಾಜ್ ಅವರು ಹೊತ್ಕೊಂಡಿದ್ದಾರೆ ಮತ್ತು ನಿರ್ದೇಶನದ ಜವಾಬ್ದಾರಿಯನ್ನು ಅಫ್ಜಲ್ ಅವರು ಹೊತ್ಕೊಂಡಿದ್ದಾರೆ ಮತ್ತು ಮುಖ್ಯ ಭೂಮಿಕೆಯಲ್ಲಿ ಸೆವೆನ್ ರಾಜ್ ಹಾಗೂ ಅಫ್ಜಲ್ ಅವರೇ ಕಾಣಿಸ್ಕೊತಾ ಇದ್ದಾರೆ. ಸುಖಿ ಭವ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದಕ್ಕೆ ನಿರ್ದೇಶನವನ್ನು ನೀಡಿರೋರು ರಾಜೇಶ್ ಅವರು. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿರೋರು ಭಾರ್ಗವಿ ಹಾಗೂ ಸಂತೋಷ್ ಅವರು. ಇದರ ಮುಖ್ಯ ಭೂಮಿಕೆಯಲ್ಲಿ ಮಹೇಂದ್ರ ಕುಮಾರ್ ಹಾಗೂ ಸುಷ್ಮಿತಾ ಅವರು ಕಾಣಿಸ್ಕೊತಾ ಇದ್ದಾರೆ. ಕಟ್ಲೆ ಎಂಬ ಚಿತ್ರ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಶ್ರೀ ವೇದ ಅಭಿನಂದನ್ ಅವರು ಹೊತ್ಕೊಂಡಿದ್ದಾರೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಭರತ್ ಗೌಡ ಅವರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಅಶೋಕ್ ಅವರು, ಹರ್ಷಿಕಾ ಪೂರ್ಣಚ್ಚ, ತಬ್ಲಾ ನಾಣಿ ಅವರು, ಟೆನ್ನಿಸ್ ಕೃಷ್ಣ ಅವರು, ಕರಿಸುಬ್ಬು ಅವರು, ಗಣೇಶ್ ರಾವ್ ಕೇಸರ್ಕರ್, ಹರೀಶ್ ಅವರು, ತುಂಬ ದೊಡ್ಡ ತಾರಾ ಬಳಗವೇ ಈ ಚಿತ್ರದಲ್ಲಿ ಇದೆ. ನಾನ್ ವೆಜ್ ಎಂಬ ಚಿತ್ರ ಕನ್ನಡ ಹಾಗೂ ತುಳುಲಿ ಈ ವಾರ ತೆರೆ ಕಾಣ್ತಾ ಇದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಸೂರಜ್ ಶೆಟ್ಟಿ ಅವರು ಹೊತ್ಕೊಂಡಿದ್ದಾರೆ. ನಿರ್ಮಾಣದ ಜವಾಬ್ದಾರಿಯನ್ನು ಪ್ರಕಾಶ್ ಪಾಂಡೇಶ್ವರ್ ಅವರು ಹೊತ್ಕೊಂಡಿದ್ದಾರೆ. ಇದರ ತಾರಾಗಣದಲ್ಲಿ ಪ್ರಕಾಶ್ ಅಥರ್ವ, ಪ್ರಕಾಶ್ ತುಮ್ಮಿನಾಡು, ದೀಪಕ್ ರೈ ಹಾಗೂ ಸಂಜನಾ ಅವರು ಕಾಣಿಸ್ಕೊತಾರೆ. ಈ ವಾರ 2ನೇ ವಾರಕ್ಕೆ ಕಾಲಿಟ್ಟಿರುವಂಥ ಚಿತ್ರಗಳು ಅಮೃತಾಂಜನ್, ವಿಕಲ್ಪ, ಸೀಟೆಡ್ಜ್, ಜಗನ್ನಾಥ ದಾಸರು ಭಾಗ 2, ವಲವಾರ. ಈ ವಾರ 3ನೇ ವಾರಕ್ಕೆ ಕಾಲಿಟ್ಟಿರುವಂತಹ ಚಿತ್ರ ಲ್ಯಾಂಡ್ ಲಾರ್ಡ್ ಹಾಗೂ ಕಲ್ಟ್. ಹಯಗ್ರೀವ ಚಿತ್ರದ ಮೊದಲನೇ ಮಾತು ಎಂಬ ಹಾಡು ಬಿಡುಗಡೆಯಾಗಿದೆ. ಸರಳ ಸುಬ್ಬರಾವ್ ಎಂಬ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದೆ. ಆಲ್ಫಾ ಚಿತ್ರದ ಗುಲಾಬಿ ಬೇಬಿ ಎಂಬ ಹಾಡು ಬಿಡುಗಡೆಯಾಗಿದೆ. ಲೋ ನವೀನ ಚಿತ್ರದ ಕೈ ತೊಳ್ಕೊಂಡು ಮುಟ್ಟಂಗೌಳೆ ಎಂಬ ಹಾಡು ಬಿಡುಗಡೆಯಾಗಿದೆ. ಈ ವಾರ 10 ಚಿತ್ರಗಳು ಬಿಡುಗಡೆಯಾಗಿದೆ. 2ನೇ ವಾರಕ್ಕೆ ಕಾಲಿಟ್ಟಿರುವಂಥ 5 ಚಿತ್ರಗಳು, 3ನೇ ವಾರಕ್ಕೆ ಕಾಲಿಟ್ಟಿರುವಂಥ 2 ಚಿತ್ರಗಳು, ಟೋಟಲ್ ಕನ್ನಡದಲ್ಲೇ 17 ಚಿತ್ರಗಳು ತೆರೆ ಮೇಲೆ ಇದ್ದವೆ. ಎಲ್ಲ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ ಪ್ರೋತ್ಸಾಹಿಸಿ ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ನಮಸ್ಕಾರ. ಅನ್ನದಾತ ಸುಖಿ ಭವ.